ಪ್ರೀತಿಸಿ ಮದುವೆ ಭೀಮನ ಅಮಾವಾಸ್ಯೆ ಎಂದು ಪತಿಯ ಪಾದಪೂಜೆ ಮಾಡಿದ ಗಂಟೆಯಲ್ಲೇ ಸ್ಪಂದನ ಸಾವು. ಬಳಿಕ ಪತ್ನಿ ಮನೆಯಲ್ಲೇ ಶವವಾಗಿ ಪತ್ತೆ. ಮದುವೆಯಾಗಿ ವರ್ಷ ಕಳೆಯುವ ಮುನ್ನವೇ ಸ್ಪಂದನ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಭೀಮನ ಅಮಾವಾಸ್ಯೆಯಲ್ಲಿ ಗಂಡನ ಪಾದ ಪೂಜೆ ಬಳಿಕ ಏನಾಯ್ತು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಹೌದು, ಕಳೆದ ವರ್ಷವಷ್ಟೇ ಪ್ರೀತಿಸಿ ಮದುವೆಯಾದ ಸ್ಪಂದನ ಮೊದಲ ಭೀಮನ ಅಮಾವಾಸ್ಯೆಯನ್ನ ಸಂಭ್ರಮದಿಂದ ಆಚರಿಸಿದ್ರು. ಪತಿಯ ಆಯಸ್ಸು ವೃದ್ಧಿಯಾಗಲಿ ಅಂತ ಗಂಡನ ಪಾದ ಪೂಜೆ ಮಾಡಿದ ಸ್ಪಂದನ ಪತಿ ಅಭಿಷೇಕ್ ಜೊತೆ ಫೋಟೋಗಳಿಗೆ ಖುಷಿಯಿಂದ ಪೋಸನ್ನು ಕೊಟ್ಟಿದ್ರು. ಆದರೆ ಈ ಸಂತಸ ಗಂಟೆಗಳು ಕಳೆಯುವ ಮುನ್ನವೇ ಮಾಸಿ ಹೋಗಿದೆ. ಭೀಮನ ಅಮಾವಾಸ್ಯೆ ಪೂಜೆಯಾದ ಕೆಲವೇ ಗಂಟೆಗಳಲ್ಲೇ ಸ್ಪಂದನ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. ಸಂಜೆ ವೇಳೆಗೆ ಹೆಣವಾದ ಸ್ಪಂದನಾಗೆ ಏನಾಯ್ತು ಹಾಗಾದ್ರೆ? ಪಾದ ಪೂಜೆ ಮಾಡಿದ ಗಂಟೆಗಳಲ್ಲೇ ಸ್ಪಂದನ ಸಾವು. ಜುಲೈ 24 ಭೀಮನ ಅಮಾವಾಸ್ಯೆ ಹಿನ್ನೆಲೆ ಸ್ಪಂದನ ಪತಿ ಅಭಿಷೇಕ್ಗೆ ಪಾದಪೂಜೆಯನ್ನ ಮಾಡಿದ ಬಳಿಕ ಕೈಗೆ ಅರಿಶಿಣದ ದಾರವನ್ನ ಕಟ್ಟಿಕೊಂಡು ಖುಷಿಯಾಗಿ ಸೆಲ್ಫಿಗೆ ಫೋಸ್ ಅನ್ನ ಕೊಟ್ಟಿದ್ರು. ಇಬ್ಬರ ಫೋಟೋಗಳನ್ನ ಸ್ಪಂದನ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಸ್ಪಂದನ ಶವವಾಗಿ ಪತ್ತೆಯಾಗಿದ್ದಾಳೆ. ಮದುವೆಯಾಗಿ ವರ್ಷ ಕೂಡ ಕಳೆದಿಲ್ಲ. ಬೆಂಗಳೂರು ಹೊರವಲಯದಲ್ಲಿ ದಾಸನಪುರದ ಅಂಚೆಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ ಕಾಲೇಜಿನಲ್ಲಿ ಪಿಜಿ ಓದುವಾಗ ಅಭಿಷೇಕ್ ಮತ್ತು ಸ್ಪಂದನ ಪರಿಚಯ ಆಗುತ್ತೆ. 24 ವರ್ಷದ ಸ್ಪಂದನ 2024ರಲ್ಲಿ ಕನಕಪುರ ಉಪನೋಂದಣಾ ಅಧಿಕಾರಿಗಳ ಕಚೇರಿಯಲ್ಲಿ ಮದುವೆ ಮಾಡಿಕೊಂಡ್ರು. ಇದೀಗ ಮದುವೆಯಾಗಿ ವರ್ಷ ಕಳೆಯುವ ಮುನ್ನವೇ ಸ್ಪಂದನ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಪಂದನ ಕುಟುಂಬಸ್ಥರು ಅಭಿಷೇಕ್ ಹಾಗೆ ಆತನ ಮನೆಯವರ ಮೇಲೆ ಆರೋಪವನ್ನು ಮಾಡುತ್ತಿದ್ದಾರೆ. ಪತಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ. ಕನಕಪುರದ ಕರಿಕಲ್ಲದೊಡ್ಡಿ ನಿವಾಸಿಯಾಗಿರುವ ಅಭಿಷೇಕ್ ಮೇಲೆ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ಸ್ಪಂದನ ಸಾವಿನ ಸುದ್ದಿಯನ್ನ ಸ್ಥಳೀಯರು ಆಕೆಯ ಪೋಷಕರಿಗೆ ತಿಳಿಸಿದ್ದಾರೆ. ಮಹಿಳೆ ಸಾವಿನ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ಪಂದನ ಪೋಷಕರು ಆಕೆಯ ಗಂಡ ಅಭಿಷೇಕ್ ಆತನ ತಾಯಿ ಲಕ್ಷ್ಮಮ್ಮ ವಿರುದ್ಧ ವರದಕ್ಷಿಣೆ ಕಿರುಕುಳ ಹಾಗೆ ಕೊಲೆ ಆರೋಪ ಮಾಡಿದ್ದು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಮಾದನಾಯಕನಹಳ್ಳಿ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಪೊಲೀಸರ ತನಿಖೆ ಬಳಿಕವೇ ಸ್ಪಂದನ ಸಾವಿನ ಸತ್ಯ ಬಟಾ ಬಯಲಾಗಲಿದೆ.